ಡೈಲಿ ಮಕ್ಕಳ ಲಂಚ್ ಬಾಕ್ಸ್‌ಗೆ ಏನಪ್ಪ ಕಳ್ಸೋದು ಅಂತ ವರಿ ಆಗುವಂಥ ಪೇರೆಂಟ್ಸ್‌ಗೆ ನಮ್ಮ ಪೇಜಲ್ಲಿ ಸಿಕ್ಕಾಪಟ್ಟೆ ರೆಸಿಪೀಸ್ ಇದೆ. ನೀವು ಹೋಗಿ ಪ್ಲೇ ಲಿಸ್ಟಲ್ಲಿ ಬ್ರೇಕ್‌ಫಾಸ್ಟ್ ರೆಸಿಪೀಸ್ ಅಂತ ನೋಡಿದ್ರೆ ನಿಮಗೆ ಒಂದು ದೊಡ್ಡ ಲಿಸ್ಟೇ ಬರುತ್ತೆ. ಇವತ್ತು ಸಹ ಲಂಚ್ ಬಾಕ್ಸ್‌ಗೆ ತುಂಬಾನೇ ಚೆನ್ನಾಗಿರುವಂಥ ಬಟಾಣಿ ಪರಾಟ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸಲ್ಲಿ ಮಾಡ್ಬೋದು. ನಾನು ಒಂದು ವಿಧಾನದಲ್ಲಿ ಮಾಡಿಕೊಂಡು ಇನ್ನೊಂದು ವಿಧಾನದಲ್ಲಿ ಹೇಗೆ ಮಾಡೋದು ಅಂತ ಕೂಡ ಹೇಳ್ಕೊಡ್ತೀನಿ ಬನ್ನಿ. ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಫಸ್ಟ್ ಒಂದು ಬೌಲಲ್ಲಿ ನೀರು ಹಾಕಿ 1 ಕಪ್‌ನಷ್ಟು ಹಸಿ ಬಟಾಣಿನ ಒಂದು 2ರಿಂದ 3 ನಿಮಿಷ ಜಸ್ಟ್ ಬ್ಲಾಂಚ್ ಮಾಡ್ಕೋಬೇಕು. ತುಂಬ ಬಾಯ್ಲ್ ಆಗೋದು ಬೇಡ. ಈ ಥರ ಬಟಾಣಿ ಎಲ್ಲ ಮೇಲೆಗೆ ತೇಲಿದ್ರೆ ಸಾಕು ನಮಗೆ. ಸೊ 3 ಮಿನಿಟ್ಸ್ ಮಾಡ್ಕೊಂಡಿದ್ದೀನಿ ನಾನು. ಆ ಥರ ಬ್ಲಾಂಚ್ ಆಗಿರೋಂಥ ಬಟಾಣಿಯಲ್ಲಿ ನೀರು ತೆಗೆದ್ಬಿಟ್ಟು, ಈ ಬಟಾಣಿ ಮಾತ್ರ ಮಿಕ್ಸಿ ಜಾರಲ್ಲಿ ಹಾಕಬೇಕು. ಇದಕ್ಕೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಜೀರಿಗೆ 1 ಚಮಚದಷ್ಟು ಹಾಕಬೇಕು. ಫ್ಲೇವರ್ ತುಂಬಾನೇ ಕೊಡುತ್ತೆ. ಖಾರ ಎಷ್ಟು ಬೇಕೋ ಅಷ್ಟು ನೀವು ಅಡ್ಜಸ್ಟ್ ಮಾಡಿ ಹಸಿಮೆಣಸಿನಕಾಯಿನ ಸೇರಿಸ್ಕೋಬೋದು. ಅಚ್ ಖಾರದ ಪುಡಿ ಕೂಡ ಹಾಕ್ಬೋದು. ನೀರು ಹಾಕ್ದಿರ ಡ್ರೈ ಪೇಸ್ಟ್ ಮಾಡ್ಕೋಬೇಕು. ಈಗ ಇದನ್ನು ಒಂದು ಅಗಲವಾಗಿರೋಂಥ ತಟ್ಟೆಯಲ್ಲಿ ಹಾಕ್ಕೊಳ್ಳಿ. ಇದಕ್ಕೆ ತುರಿದಿರೋಂಥ ಆಲೂಗಡ್ಡೆ, ಕೊರಿಯಾಂಡರ್ ಪೌಡರ್ ಅಂದರೆ ಧನಿಯಾ ಪೌಡರ್ ಹಾಕಿದ್ದೀನಿ. ಜೀರಿಗೆ ಪೌಡರ್ ಬೇಕಾಗಿಲ್ಲ ಬಿಕಾಸ್ ಜೀರಿಗೆ ಆಲ್ರೆಡಿ ಹಾಕ್ಬಿಟ್ಟಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಕಲಿಸ್ಕೊಂಡು ಉಂಡೆಗಳು ಮಾಡೋದೇನೆ. ಇದೇ ಪ್ರೊಸೀಜರ್ ನೀವು ಫಾಲೋ ಮಾಡಿ ಆಲೂಗಡ್ಡೆ ಬದಲು ಪನ್ನೀರ್ ತುರಿ ಕೂಡ ಹಾಕ್ಕೋಬೋದು. ಅದನ್ನು ತುಂಬ ಚೆನ್ನಾಗಿರುತ್ತೆ. ಸೊ ವೆಜಿಟೇಬಲ್ಸ್‌ನ ಯಾವ್ದು ಬೇಕೋ ಅದನ್ನು ನೀವು ಮಾಡಿಫೈ ಮಾಡ್ಬೋದು. ಬಟಾಣಿ ಮತ್ತು ಆಲೂಗಡ್ಡೆ ಒಂದು ಒಳ್ಳೆ ಕಾಂಬಿನೇಷನ್ ಅದು ಆಗತ್ತೆ ಅಂತ ನಾನು ಈ ಥರ ಟ್ರೈ ಮಾಡಿದೆ. ಪನ್ನೀರ್ ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಸ್ಟಫ್ ಎಲ್ಲ ರೆಡಿಯಾಗಿದೆ. ಉಂಡೆಗಳು ಸಹ ಮಾಡಿಟ್ಟಿದ್ದೀನಿ. ಯೂಶುವಲ್ ಚಪಾತಿ ಹಿಟ್ಟನ್ನು ತಗೊಂಡು ನೀಟಾಗಿ ಈ ಥರ ಕೈಯಲ್ಲಾದರೂ ಪ್ರೆಸ್ ಮಾಡ್ಕೊಳ್ಳಿ ಅಥವಾ ಲಟ್ಸಾದರೂ ಮಾಡ್ಕೊಳ್ಳಿ. ಅದರಲ್ಲಿ ಒಂದೊಂದೇ ಉಂಡೆ ಇಟ್ಟು ನೀಟಾಗಿ ಸ್ಟಫ್ ಮಾಡಿಕೊಂಡು ನಮ್ಮ ಯೂಶುವಲ್ ಪರಾಟಾಸ್ ಯಾವ ರೀತಿ ಲಟ್ಟಿಸ್ಕೊತೀವೋ ಅದೇ ರೀತಿ ಲಟ್ಟಿಸ್ಕೊಳ್ಳೋದು. ಪರಾಟಾಸ್ ಯಾವುದೇ ಟೈಮಲ್ಲಿ ಮಾಡಿದ್ರೂ ಸ್ವಲ್ಪ ಥಿಕ್ನೆಸ್ ಇರೋ ಹಂಗೆ ಮಾಡಿದ್ರೆ ನೀವು ತಿಂತಾ ಇರಬೇಕಾದ್ರೆ ಆ ಒಳಗಡೆ ಇರೋಂಥ ಸ್ಟಫ್ದು ನಿಮಗೆ ಫ್ಲೇವರ್ಸು, ಟೇಸ್ಟು ಚೆನ್ನಾಗಿ ಸಿಗುತ್ತೆ. ತೀರಾ ತೆಳ್ಳಗೆ ಮಾಡಿದ್ರೆ ಯೂಶುವಲ್ ಚಪಾತಿ ತಿನ್ನೋ ಫೀಲಿಂಗೇ ಬರುತ್ತೆ. ಸೊ ನೋಡಿ ನಾನಿಲ್ಲಿ ತೋರಿಸ್ತಿರುವಂಥ ಥಿಕ್ನೆಸ್‌ಗೆ ಉಜ್ಜಿದ್ದೀನಿ. ಈಗ 2 ಕಡೆ ತುಪ್ಪ, ಬೆಣ್ಣೆ, ಎಣ್ಣೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ಬಳಸ್ಕೊಂಡು ಈ ಥರ ಗೋಲ್ಡನ್ ಬ್ರೌನ್ ಆಗೋ ತನಕನೂ ಒಂದು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಇದು ಮೊಸರು ಜೊತೆ, ಉಪ್ಪಿನಕಾಯಿ ಜೊತೆನೂ ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಕರೀಸ್ ಜೊತೆನೂ ತಿನ್ಬೋದು, ಚಟ್ನಿ ಜೊತೆನೂ ತಿನ್ಬೋದು. ಆಲ್ರೆಡಿ ಖಾರ ಎಲ್ಲ ಹಾಕಿರೋದಕ್ಕೆ ಮಕ್ಕಳು ಪ್ಲೈನ್ ಆಗೂ ಸಹ ತಗೋಬೋದು. ತುಂಬಾನೇ ಚೆನ್ನಾಗಿರೋಂಥ ಈ ರೆಸಿಪಿ ಡೆಫಿನೆಟಾಗಿ ಟ್ರೈ ಮಾಡಿ. ಪ್ರೋಟೀನ್ ರಿಚ್ ಅಂತಲೇ ಹೇಳ್ಬೋದು. ತರಕಾರಿ ಯಾವುದು ಮಗು ತಿನ್ನಲ್ವೋ ಅಂಥ ಮಕ್ಕಳಿಗೆ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಡೆಫಿನೆಟಾಗಿ ಟ್ರೈ ಮಾಡಿ.